ಅದರ ವಿವರವಾಗಿ ಹೇಳೋದು ಬೇಡ, ಒಂದನ್ನು ಮಾತ್ರ ನಾನು ಹೇಳ್ತೀನಿ, ಅದನ್ನು ತಪ್ಪು ತಿಳ್ಕೊಬೇಡಿ, ವಿಧಿಯವಾಗಿ ವಿನಂತಿಸ್ಕೊತಾ ಇದ್ದೇನೆ. ಏನಾದ್ರು ಒಂದು ಅಸಹಜವಾಗಿ ಮಾತಾಡಿದ್ರೆ, ಅಸಹಜವಾಗಿ ಅಭಿನಯಿಸಿದ್ರೆ ನನಗೆ ಗೊತ್ತಾಗೋಗುತ್ತೆ. ನಾನು ಮುಂದುವರಿತಿರ್ಲಿಲ್ಲ. ಆದಷ್ಟು ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೂ ಸಹಜವಾಗಿ ಮಾಡೋದಕ್ಕೆ ಅಲ್ಪ ಸ್ವಲ್ಪ ಅಭ್ಯಾಸ ಮಾಡಿಕೊಂಡಿದ್ದೆ. ಈ 2 ತಂತ್ರಗಳಿಂದ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ. ನಾನು ಎಲ್ಲ ನಟರ ಜೊತೆಲೂ ಅಭಿನಯಿಸಿದ್ದೇನೆ. ಎಲ್ಲರ ಜೊತೆ ಅಭಿನಯಿಸುವಾಗ ನನ್ಗೇನು ತೊಂದರೆ ಆಗಲಿಲ್ಲ. ರಾಜ್ಕುಮಾರ್ ಜೊತೆ ಅಭಿನಯಿಸುವಾಗ ಮಾತ್ರ ಈ ಅಳುಕು ಇದ್ದೇ ಇತ್ತು. ಅವ್ರ ಜೊತೆ ಒಳಗೆ 83 ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಬೇರೆ ಯಾವ ನಾಯಕ ನಟರ ಜೊತೆಗೂ ಕೂಡ ಇಷ್ಟೊಂದು ಚಿತ್ರಗಳಲ್ಲಿ ನಾನು ಅಭಿನಯಿಸಿಲ್ಲ. ಅದರಲ್ಲಿ ಸುಮಾರು 55 ಚಿತ್ರಗಳು ಈ ಅಳುಕಿನಿಂದಲೇ ನಾನು ಮಾಡ್ಕೊಂಡು ಬಂದೆ. ಏನ್ ಮಾಡೋದು? ಆ 1985 ಇಸ್ವಿ ಮಾರ್ಚ್ 25ನೇ ತಾರೀಕು ರಾಘವೇಂದ್ರ ವೈಭವ ಅಂತ ಒಂದು ಶೂಟಿಂಗ್ಗೋಸ್ಕರವಾಗಿ ಅದಕ್ಕೆ ಶ್ರೀನಾಥ್ ಹೀರೋ, ಅದರ ಶೂಟಿಂಗ್ಗೋಸ್ಕರವಾಗಿ ಮಾರ್ಚ್ 20 ಮಂತ್ರಾಲಯಕ್ಕೆ ಹೋಗಿ ಅವತ್ತು ಮಧ್ಯಾಹ್ನದಿಂದ ಶೂಟಿಂಗ್ ಶುರುವಾಯಿತು. ಸೂರ್ಯ ಮುಳುಗೋ ಹೊತ್ತಿಗೆ ಮುಗೀತು. ವಿಪರೀತ ಸೆಕೆ ಬಂದು ನಮ್ಮ ಕಾಟೇಜಲ್ಲಿ ಇತ್ತು. ಅಲ್ಲೊಂದು ಶೂಟಿಂಗ್ ನಡೆಯುವಾಗ ಒಂದು ವಿಷಯ ಗೊತ್ತಾಯಿತು. ಯಾವುದೋ ಕೆಲಸದ ಮೇಲೆ ರಾಜ್ಕುಮಾರ್ ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ, ಸರಿ ಒಂದು ವಿಪರೀತ ಶೆಕೆ ತಡಿಲಾರದೆ ಒಂದು ಸ್ವಲ್ಪ ತಂಗಾಳಿ ಕುಡಿಯೋಣ ಅಂತ ಹೊರಗಡೆ ಬಂದು ನಮ್ಮ ಪಕ್ಕದ ಕಾಟೇಜಲ್ಲಿ ಸಾಕಷ್ಟು ಜನ ಜಮಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಜನ, ರಾಜ್ಕುಮಾರ್ ಬಂದಿದ್ದಾರೆ ಅಂತದ್ದು ತಕ್ಷಣ ಒಂದು ಹೊಟ್ಟೆ ಒಂದು ಶರ್ಟ್ ಹಾಕೊಂಡಿದ್ದೆ, ಸೀದಾ ಹೋದೆ. ಅವರು ಹೋಗಿ ನೋಡ್ತಾ ಸರ್, ಏನಿಲ್ಲಿ ಹಾಗೆ ಅಂತ ನಗುಮುಖದಿಂದ ನನ್ನನ್ನು ಸ್ವಾಗತಿಸಿದರು. ಇಲ್ಲಿ ಶೂಟಿಂಗ್ಗೋಸ್ಕರ ಬಂದಿದ್ದೀನಿ ಸರ್, ರಾಘವೇಂದ್ರ ವೈಭವ ಅಂತ ಹೇಳಿ. ನೋಡಿ, ನಿಮ್ಮ ಜೊತೆ ಒಳಗೆ ಎಷ್ಟೊಂದು ಚಿತ್ರಗಳನ್ನು ಮಾಡೋದು ಕೂಡ ಒಂದು 2 ನಿಮಿಷ ನಿಮ್ಮ ಜೊತೆ ಒಳಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಅವಕಾಶವೇ ಸಿಕ್ಕಲಿಲ್ಲ. ಈಗಲಾದ್ರೂ ಬಂದು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ವಿ. ನಾಳೆ ದಿವಸ ಹೊಸಪೇಟೆಯಲ್ಲಿ ಮ್ಯೂಸಿಕಲ್ ನೈಟ್ ಇದೆ, ಅದಕ್ಕೋಸ್ಕರ ಬಂದು ಅದು ಇದು ಮಾತಾಡ್ತಿರುವಾಗ ಪಾರ್ವತವ್ರವರು ಒಳಗಡೆ ಇದ್ದ ಲೋಹಿತ್ ಕೈಲಿ ಆ ಮಗು ಒಂದು 7-8 ವರ್ಷ ಮಗು ಕೈಲಿ ಒಂದು ವಸ್ತ್ರ ಉಟ್ಕೊಂಡಿತ್ತು. ಆ ಮಗು ಕೈನಲ್ಲಿ ಏನೋ ಒಂದು ಬಾಟ್ಲಿ ಇಟ್ಕೊಂಡು ಪುಟ್ಟ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದೆ. ಬಂದು ನನ್ನ ಮುಂದೆ ನಿಂತ್ಕೊತು. ಏನ್ ಮರೆಯೋದು ಅಂತಂದೆ. ರಾಜ್ಕುಮಾರ್ ಅವರು ನಿಮ್ಮೇಟ್ ಬಾಂತ ಶೆಕೆ ಕುಡೀರಿ, ಜೀವಕ್ಕೆ ತಂಪಾಗುತ್ತೆ ಅಂತಲೂ ಇಸ್ಕೊಟ್ಕೊಂಡು ಬರ್ತೀನಿ ಅಂತ ನಮಸ್ಕಾರ ಹೇಳ್ಕೊಂಡ್ಬಿಟ್ಟು ಮರುದಿನ ಸುಮಾರು 11-11:30 ಗಂಟೆ ಹೊತ್ತಿಗೆ ಪಾರ್ವತಪ್ಪನವರು ನಮ್ಮ ಕಾಟೇಜ್ ಪಕ್ಕದ ಕಾಟೇಜಿಗೆ ಬಂದು, ಅಣ್ಣ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಬಂದೈತೆ. ವಜ್ರೇಶ್ವರಿ ವತಿಯಿಂದ ಮುಂದಿನ ತಿಂಗಳು, 1-1.5 ತಿಂಗಳಲ್ಲಿ ಒಂದು ಚಿತ್ರ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾತ್ರ ಸಿಗಿದೆ. ಮೈಸೂರು ಪ್ರಿವಿಯಸ್ ಶೂಟಿಂಗು ಇನ್ನೊಂದು ವಾರ ಟೈಮ್ ಆದ್ಮೇಲೆ ಪ್ರೋಗ್ರಾಮ್ ಎಲ್ಲ ಪಕ್ಕ ಆಗ್ಬಿಡುತ್ತೆ, ನಿಮ್ಗೆ ತಿಳಿಸ್ತೀವಿ ಅಂತಂದ್ರು. ಮಾರ್ಚ್ 3ನೇ ತಾರೀಕು ಅಲ್ಲಿಂದ ಫೋನ್ ಬಂತು, ಅಲ್ಲಿ ತಿಳಿಸ್ತು. 25ನೇ ತಾರೀಕಿನಿಂದ ಚಿತ್ರ ಪ್ರಾರಂಭವಾಯಿತು. ಮಾರ್ಚ್ 25ನೇ ತಾರೀಕು ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಅಪರೂಪ ವಿಶಿಷ್ಟವಾದ ಅನುಭವ ನನಗೆ ಆ ಚಿತ್ರದಲ್ಲಿ. ಎಷ್ಟೋ ಚಿತ್ರಗಳಲ್ಲಿ ನಾಯಕಿಯವರು ತಮ್ಮ ಸ್ವಂತ ಚಿತ್ರಗಳನ್ನ ಮಾಡಿದ್ದಾರೆ. ಅಲ್ಲಿ ನಾನು ಕಾಣದೇ ಇದ್ದು, ಅಲ್ಲಿ ನನಗೆ ಆಗದೇ ಇದ್ದು ಅನುಭವ ಈ ಚಿತ್ರದಲ್ಲಿ ನನಗಾಯಿತು. ರಾಜ್ಕುಮಾರ್ ಅವರು ಆಕ್ಟಿವ್ ಮಾಡಿಕೊಂಡು ಬೇಕಾದಷ್ಟು ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಹುಡುಗರು ಎಲ್ಲರನ್ನೂ ನೇಮಿಸಿದ್ರು ಕೂಡ ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತು ಅಂತ ಹೇಳಿ ಎಲ್ಲ ವಿಚಾರಕ್ಕೂ ಗಮನ ಕೊಡ್ತಾ ಇದ್ರು. ಏನಪ್ಪ, ಬೆಳಗ್ಗೆ ಕೂಡಲೇ ಎಲ್ರಿಗೂ ಕಾಫಿ ಕೊಟ್ರ, ಎಲ್ಲರೂ ಟಿಫನ್ ಮಾಡಿದ್ರ, ಎಲ್ಲರಿಗೂ ಜ್ಯೂಸ್ ಕೊಟ್ರ, ಎಲ್ಲ ಊಟ ಮಾಡಿದ್ರ, ಎಲ್ಲ ಟೀ ಕೊಟ್ರ, ಏನಾದ್ರು ವ್ಯವಸ್ಥೆ ಮಾಡ್ಬೇಕಾ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಹಳ ಒದ್ದಾಡ್ತಾ ಇದ್ರು. ಇದನ್ನೆಲ್ಲ 4 ದಿನ ಆಗಿದೆ ಶೂಟಿಂಗು. ಊಟದ ಟೈಮ್ 4ನೇ ದಿನ ಕೇಳಿದ್ದಾರೆ, ಏನು ಅಶ್ವತ್ ಅವರು ಮಾಮೂಲಾಗಿ ಮನೆಗೆ ಊಟ ಕೊಟ್ಟೋಗಿದ್ದಾರೆ ಅಂತ ಹೇಳಿದ್ರು. ನಾನು ಬಂದ ತಕ್ಷಣ, ಏನು ಅಶ್ವತ್ ಅವರೇ
ಒಳ್ಳೆ ಬಟರ್ ಇಟ್ಟು ನಿಮ್ಮ ಅಡಿಗೆನೂ ಮಾಡಿಸ್ತಾ ಇದ್ದೀರಿ, ನಮ್ಮ ಕಂಪ್ನಿ ಒಳಗೆ ಯಾತಕ್ಕೆ ಊಟ ಮಾಡಬಾರ್ದು ಅಂತ ಒಂಥರ ನೊಂದ್ಬೋದು ಕೇಳ್ಬಿಟ್ಟು ಅದು ನೋಡ್ಬಿಟ್ಟು ಸರ್ ಬೇಜಾರು ಮಾಡ್ಕೋಬೇಡಿ ಸರ್, ಬೇಜಾರು ಮಾಡ್ಕೋಬೇಡಿ ಸರ್, ನನ್ನ ಮಾಮೂಲು ಪ್ರೀವಿಯಸ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆದರೆ 2.25 ಕಿಲೋಮೀಟರ್ ನಮ್ಮ ಮನೆ ಅಷ್ಟೇ, ಹೋಗ್ತೀನಿ ಊಟ ಮಾಡ್ಕೋತೀನಿ ಬರ್ತೀನಿ, ಹಾಗೆ ಬಂದ್ಬಿಟ್ಟೆ ನಾಳೆಯಿಂದ ನಿಮ್ಮ ಕಂಪ್ನಿ ಒಳಗೆ ಊಟ ಮಾಡ್ತೀನಿ ಅಂತ 3 ದಿನ ಊಟಕ್ಕೆ ಕೂತ್ಕೊಂಡೆ. ಹೇಗೆ ರಾಜಕುಮಾರ್ ಕೂತಿದ್ದಾರೆ, ಫಸ್ಟ್ ಕ್ಲಾಸ್ ಅಡುಗೆ ಮಾಡಿಸಿದ್ರು. ಆ ಸಾಂಬಾರ್ ರುಚಿಗೆ ನಾಲಿಗೆ ಸುಖಪಟ್ಟು ಕುಡಿಯೋದಕ್ಕೆ ಶುರು ಮಾಡಿಬಿಟ್ಟಿದೆ. ಆದ್ರೆ ತಡಿಗ